ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಇವತ್ತು ಒಬ್ರು ಬ್ಯೂಟಿಫುಲ್ ಗಾರ್ಜಿಯಸ್ ಅವರ ಜೀವನ, ಅವರ ಕರೆಂಟ್ ಅಪ್ಡೇಟ್ಸ್, ಅವರ ಮುಂದಿನ ಪ್ರಾಜೆಕ್ಟ್ಸ್ ಎಲ್ಲವನ್ನ ತಿಳಿಸ್ತಾ ಹೋಗ್ತೀನಿ. ಹಾಗಾದರೆ ಯಾರಿದ್ದಾರೆ ಅಂತ ನಿಮಗಿರೋ ಕ್ಯೂರಿಯಾಸಿಟಿಗೆ ನಾನು ಕೊಡ್ತೀನಿ ಉತ್ತರ. ಎಸ್ ವೀಕ್ಷಕರೇ, ಇವರು ಸಿಂಗರ್, ಆ್ಯಕ್ಟರ್, ಎಲ್ಲದರ ಜೊತೆಗೆ ಮಿಸ್ ಇಂಡಿಯಾ ಸೂಪರ್ ಟ್ಯಾಲೆಂಟ್, ಅದೆಲ್ಲದರ ಜೊತೆಗೆ ಅವರು ಫುಲ್ಲು ಫೇಮಸ್. ಅವರೇ ನಮ್ಮ ಕನ್ನಡತಿ ಪುಷ್ಪವತಿ. ಇಷ್ಟೆಲ್ಲ ಹೇಳಿದಾಗ ನಿಮ್ಗೆ ಗೊತ್ತಾಗಿರುತ್ತೆ ಯಾರು ಅಂತ. ಅವರು ಮತ್ಯಾರು ಅಲ್ಲ, ನಿಮಿಕಾ ರತ್ನಾಕರ್ ಅವರು ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ಮೊದಲಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮ್ಯಾಮ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಸ್ ಮ್ಯಾಮ್, ಮೊದಲಿಗೆ ನಿಮ್ಮನ್ನ ನೋಡಿದ ತಕ್ಷಣ ಕೇಳಬೇಕು ಅಂದಿದ್ದು ಮೊದಲನೇ ಕ್ವಶನ್, ಹೇಗೆಷ್ಟು ಬ್ಯೂಟಿಫುಲ್ ಆಗಿದ್ದೀರಾ? ಅಯ್ಯೋ, ಅದು ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್. ಬಟ್ ಐ ಥಿಂಕ್ ನಾನು ನನ್ನ ಪಪ್ಪ ಮಮ್ಮಿಗೆ ಥ್ಯಾಂಕ್ ಯು ಹೇಳಬೇಕು. ಅವರ ಜೀನ್ಸ್ ಬಂದಿರೋದಷ್ಟೇ, ಬೇರೇನಿಲ್ಲ. ಇಷ್ಟು ಚೆನ್ನಾಗಿ ಗಾರ್ಜಿಯಸ್ ಆಗಿ ಕಾಣಿಸೋದಕ್ಕೆ ನಿಮ್ಮ ಸ್ಕಿನ್ ಕೇರ್ ಮತ್ತು ನಿಮ್ಮ ಎವ್ರಿಡೇ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ? ನೋಡಿ, ಒಂದು ವರ್ಕೌಟ್ ನಾನು ರೆಗ್ಯುಲರ್ ಆಗಿ ಮಾಡ್ತೀನಿ. ಮಧ್ಯದಲ್ಲಿ ಒಂಚೂರು ನಂದು ಬ್ಯಾಕ್ ಪೇನ್ ಇರೋದ್ರಿಂದ ನಾನು ಕಮ್ಮಿ ಮಾಡಿದ್ದೆ, ಬಟ್ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡ್ತೀನಿ. ಐ ಥಿಂಕ್ ವರ್ಕೌಟ್ ಇಸ್ ದ ಸೊಲ್ಯೂಷನ್ ಎಲ್ಲದಕ್ಕೂ. ನಾವು ಹೆಲ್ದಿ ಆಗಿರೋದಕ್ಕೆ, ನಮ್ಮ ಸ್ಕಿನ್ ತುಂಬ ರೇಡಿಯಂಟ್ ಆಗಿರೋದಕ್ಕೆ, ಎಲ್ಲದಕ್ಕೂ ಐ ಥಿಂಕ್ ವರ್ಕೌಟ್ ಇಸ್ ದ ಸೊಲ್ಯೂಷನ್. ಅಫ್ಕೋರ್ಸ್ ನಾನು ತುಂಬ ನೀರು ಕುಡಿತೀನಿ. ಸೊ ಯಾ, ದಟ್ಸ್ ಅಬೌಟ್ ಇಟ್. ಮ್ಯಾಮ್, ಇದೆಲ್ಲ ಒಂದು ಕಡೆ ಆದರೆ ಇವಾಗ ಡಯಟ್ ಅನ್ನೋದು ಸಿಕ್ಕಾಪಟ್ಟೆ ಎಲ್ಲರೂ ಮಾಡ್ತಾರೆ. ನಿಮ್ಮ ಡಯಟ್ ಪ್ಲಾನ್ಸ್ ಹೇಗಿರುತ್ತೆ? ಡಯಟ್ ಅಂದರೆ ನಾನು ಶುಗರ್ ಆದಷ್ಟು ಮಿನಿಮೈಸ್ ಮಾಡ್ತೀನಿ. ನಾನು ಟ್ರೈ ಮಾಡ್ತೀನಿ. ನನಗೆ ಆಗೋದಿಲ್ಲ, ನನಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಬಟ್ ಆದಷ್ಟು ನಾನು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅದು ಬಿಟ್ಟರೆ ರೆಗ್ಯುಲರ್ ಫುಡ್ ನಾನು ಸ್ವಲ್ಪ ನೋಡಿಕೊಂಡು, ಜಾಸ್ತಿ ತಿನ್ನೋದಿಲ್ಲ, ಬಟ್ ಎಲ್ಲ ತಿಂತೀನಿ. ಇದು ತಿನ್ನೋದಿಲ್ಲ, ಅದು ತಿನ್ನೋದಿಲ್ಲ ಅಂತ ಏನಿಲ್ಲ, ಬಟ್ ನೋಡ್ಕೊಂಡು ಎಲ್ಲ ತಿಂತೀನಿ, ಸ್ವಲ್ಪ ಸ್ವಲ್ಪ ಸ್ವಲ್ಪ. ಮ್ಯಾಮ್, ಈಗ ಏನಾದರೂ ಸ್ವೀಟ್ ಕ್ರೇವಿಂಗ್ಸ್ ಹೆವಿ ಇತ್ತು ಯಾವಾಗ ಬ್ಯಾಲೆನ್ಸ್ ತಿಂದೇ ಬಿಡ್ತೀನಿ. ಅಷ್ಟೆಲ್ಲ ನಾನು ಟೆನ್ಷನ್ ಮಾಡೋದಿಲ್ಲ. ಸ್ವೀಟ್ ಕ್ರೇವಿಂಗ್ಸ್ ಆದರೆ ತಿಂದ್ಬಿಡ್ತೀನಿ, ಬಟ್ ಸ್ವಲ್ಪ ತಿಂತೀನಿ. ಅಂದರೆ ನನಗೆ ತುಂಬ ಆಸೆ ಆಯಿತು, ನನಗೆ ಇವಾಗ ಒಂದು ಮೈಸೂರು ಪಾಕ್ ತಿನ್ನಬೇಕು ಅಂತ ಆಸೆ ಆದರೆ ಒಂದು ಅರ್ಧ ಮೈಸೂರು ಪಾಕ್ ಅಥವಾ ಒಂದು ಕಾಲು ಮೈಸೂರು ಪಾಕ್ ತಿಂತೀನಿ. ಆ ಥರ ಒಂದು ಟೈಮಿಗೆ ಅಟ್ಲೀಸ್ಟ್ ನಾನು ತಿಂದೆ ಅಲ್ವಾ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಮ್ಯಾಮ್, ಇನ್ನು ಮೂವಿ ವಿಚಾರವಾಗಿ ಮಾತನಾಡೋದಾದರೆ ನಿಮಗೆ ಫಸ್ಟ್ ಟೈಮ್ ಆಪರ್ಚುನಿಟಿ ಬಂದಿದ್ದು ಯಾವಾಗ? ನಾನು ಆ್ಯಕ್ಚುಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೆ. ನಾನು ಮಾಡಲಿಂಗು ಸೈಡ್ ಬೈ ಸೈಡ್ ಮಾಡ್ತಿದ್ದೆ. ಮತ್ತು ಮಿಸ್ ಸೂಪರ್ ಟ್ಯಾಲೆಂಟ್ ಆಫ್ ದ ವರ್ಲ್ಡ್ ನಾನು 2017 ರೆಪ್ರೆಸೆಂಟ್ ಮಾಡಿದೆ ಇಂಡಿಯಾನ. ಸೌತ್ ಕೊರಿಯಾ ಹೋಗಿದ್ದೆ. ಅಲ್ಲಿಂದ ಬಂದಮೇಲೆ ಐ ಪುಟ್ ಡೌನ್ ಮೈ ಪೇಪರ್ಸ್ ಆ್ಯಂಡ್ ಆವಾಗ ಮೂವಿ ಆಪರ್ಚುನಿಟಿ ಬಂತು ನನಗೆ, ರಾಮಧಾನ್ಯ ಅಂತ. ನನಗೆ ಇವಾಗಲೂ ನೆನಪಿದೆ. ನಾನು ಆಡಿಷನ್ ಹೋದೆ. ಆಡಿಷನ್ ಹೋದಾಗ ಅವರು ಒಂದು ಪೇಜ್ ಡೈಲಾಗ್ಸ್ ಕೊಟ್ಟರು. ಎಲ್ಲ ಹಳೆಗನ್ನಡ ಡೈಲಾಗ್ಸ್ ಇತ್ತು. ನಾನು ಇನ್ನು ಇಂಜಿನಿಯರ್ಸ್ ಅಂದರೆ ನಾವು ಬೈಪಾಠ ಮಾಡೋದ್ರಲ್ಲಿ ನಂಬರ್ 1. ಸೊ ಅದು ಆರಾಮ್ಸೆ ನಾನು ಫುಲ್ ಬೈಪಾಠ ಮಾಡಿ ಹಾಗೆ ಹೇಳಿಬಿಟ್ಟೆ. ಇಮಿಡಿಯೇಟ್ಲಿ ಗಾಟ್ ಸಿಲೆಕ್ಟೆಡ್. ಸೊ ಆ ಮೂವಿ ಆದಮೇಲೆ ಇವೆಂಚುಲಿ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಫಸ್ಟ್ ಟೈಮ್ ಸ್ಕ್ರೀನ್ನ ಫೇಸ್ ಮಾಡಿದಾಗ ಅಥವಾ ಕ್ಯಾಮ್ರಾ ಫೇಸ್ ಮಾಡಿದಾಗ ನಿಮಗೆ ಹೇಗೆ ಅನ್ನಿಸ್ತು ಮ್ಯಾಮ್? ನಾನು ಆ್ಯಕ್ಚುಲಿ ಕಾಲೇಜಲ್ಲಿ, ಸ್ಕೂಲಲ್ಲಿ ಸಾಕಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋ ಥರನೇ ಕ್ಯಾಮ್ರಾದಲ್ಲಿ ಪರ್ಫಾರ್ಮ್ ಮಾಡೋದು. ಸೊ ಅಂಥದ್ದು ಡಿಫ್ರೆನ್ಸ್ ಸ್ಟಾರ್ಟಿಂಗಲ್ಲಿ ಗೊತ್ತಾಗಿರಲಿಲ್ಲ. ಟಿಲ್ ಐ ಮೆಟ್ ಓಂ ಪ್ರಕಾಶ್ ರಾವ್ ಸರ್. ಅವ್ರು ಹೇಳಿದ್ರು, ಕ್ಯಾಮ್ರಾಗೆ ನೀನು ಹೇಗಿರಬೇಕು, ಕ್ಯಾಮ್ರಾಗೆ ಯಾವ ಆ್ಯಂಗಲ್, ಯಾವ ಥರ ಏನು, ಎಲ್ಲ ನಾನು ಅವರಿಂದ ಕಲ್ತಿರೋದು. ಸೊ ಐ ಥಿಂಕ್ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ. ಇವೆಂಚುವಲಿ ಐ ಲರ್ನ್ಡ್ ಇಟ್. ಜೊತೆಗೆ ಫಸ್ಟ್ ಟೈಮ್ ಕ್ರಾಂತಿ ಮೂವಿ ನಿಮಗೆ ಆಪರ್ಚುನಿಟಿ ಬಂದಾಗ ನೀವು ಏನು ರಿಯಾಕ್ಟ್ ಮಾಡಿದ್ರಿ? ಆ ಡೇಟ್ಸು ಮತ್ತು ಆ ದಿನಗಳು ನಿಮ್ಗೆ ನೆನಪಿದೆಯಾ? ಸೊ ಎಸ್, ವೆರಿ ಮಚ್ ನೆನಪಿದೆ. ಐ ಥಿಂಕ್ ಅದು ನನಗೆ ಒಂದು ಲೈಫ್ ಚೇಂಜಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು ನನ್ನ ಸಿನಿಮಾ ಜರ್ನಿಯಲ್ಲಿ. ಯಾಕೆಂದರೆ ಪುಷ್ಪವತಿ ಸಾಂಗ್ ರಿಲೀಸ್ ಆಗುವ ಮುಂಚೆ ನಂದು ಇವ್ರದ್ದು ಅಬ್ಬರ ರಿಲೀಸ್ ಆಗಿತ್ತು, ಪ್ರಜ್ವಲ್ ದೇವರಾಜ್ದು. ಇನ್ನು ಸ್ವಲ್ಪ ಟೈಮಲ್ಲಿ ನನಗೆ ಮಿಸ್ಟರ್ ಬ್ಯಾಚುಲರ್ ಕೃಷ್ಣ ಜೊತೆ, ಡಾರ್ಲಿಂಗ್ ಕೃಷ್ಣ ಜೊತೆ ರಿಲೀಸ್ ಆಗಲಿಕ್ಕೆ ಇತ್ತು. ಬಟ್ ಐ ವಾಸ್ ನಾನು ಸ್ವಲ್ಪ ಡಿಸಪಾಯಿಂಟೆಡ್ ಆಗಿದ್ದೆ ಅಬ್ಬರ ಮೂವಿ ರಿಲೀಸ್ ಆದಮೇಲೆ. ಅದು ಅಷ್ಟು ನಾನು ಅಂದ್ಕೊಂಡಿದ್ದಷ್ಟು ನನಗೆ ರೆಕಗ್ನಿಷನ್ ಸಿಕ್ಕಿಲ್ಲ. ರಾಮಧಾನ್ಯನೂ ರಿಲೀಸ್ ಆಗಿತ್ತು. ಸೊ ನಾನು ಸ್ವಲ್ಪ ಡಿಸಪಾಯಿಂಟೆಡ್ ಆಗಿದ್ದೆ. ಅಂದರೆ ಒಂದು ಒಳ್ಳೆ ಆ್ಯಕ್ಟರ್, ಒಂದು ಸ್ಟಾರ್ ಆ್ಯಕ್ಟರ್ ಜೊತೆ ಮಾಡಿದ ಮೇಲೇನೂ ಅಂಥ ರೆಕಗ್ನಿಷನ್ ಸಿಕ್ಕಿಲ್ಲ ಅಂದರೆ ದೆನ್ ಗೊತ್ತಿಲ್ಲ ಇನ್ನು ಏನು ನನ್ನ ಜರ್ನಿ ಅಂತ. ಆ್ಯಂಡ್ ಆ ಟೈಮಲ್ಲಿ ನಾನು ಸ್ವಲ್ಪ ಸ್ಯಾಡೇ ಇದ್ದೆ. ಬಟ್ ನನಗೊಂದು ಕಾಲ್ ಬಂತು ಒಬ್ರದ್ದು. ಆ್ಯಂಡ್ ಹೇಳಿದ್ರು ಅವರು, ಇಲ್ಲ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ದು ಈ ಥರ ಸಾಂಗ್ ಇದೆ, ಬಟ್ ಅದು ಇಮಿಡಿಯೇಟ್ಲಿ ಡೇಟ್ಸ್ ಬೇಕು ಅಂತ. ನಾನು ಹೇಳಿದೆ ಸರಿ. ನಾನು ಯಾರು ಅಂತ ಏನು ಹೇಳಿರಲಿಲ್ಲ. ಸೊ ನಾನು ಹೋದೆ ಪ್ರೊಡಕ್ಷನ್ ಹೌಸ್ಗೆ. ನೋಡಿದರೆ ಹರಿಕೃಷ್ಣ ಸರ್ ಆ್ಯಂಡ್ ಶೈಲಜಾ ಮ್ಯಾಮ್,
ಯೋಗರಾಜ್ ಭಟ್ ಸರ್ ಎಲ್ಲ ಇದ್ರು. ಆ್ಯಂಡ್ ದೆನ್ ಐ ರಿಯಲೈಸ್ಡ್ ಇದು ಕ್ರಾಂತಿ ಮೂವಿದು ಸಾಂಗ್ ದರ್ಶನ್ ಸರ್ ಜೊತೆ ಅಂತ. ಸೊ ನಾನು ಅಲ್ಲೇ ಅನ್ಕೊಂಡೆ, ಅಯ್ಯೋ ಇನ್ನು ದರ್ಶನ್ ಸರ್ದು ಎಷ್ಟೊಂದು ರಿಜೆಕ್ಷನ್ ಆಗಿಬಿಟ್ಟಿದೆ, ಇದನ್ನು ರಿಜೆಕ್ಟ್ ಪರವಾಗಿಲ್ಲ, ಅಟ್ಲೀಸ್ಟ್ ಇಲ್ಲಿ ಬಂದು ಇವರನ್ನೆಲ್ಲ ಸಿಕ್ಕಿ ಹೋಗ್ಲಿಕ್ಕೆ ಒಂದು ಆಪರ್ಚುನಿಟಿ ಸಿಕ್ತಲ್ಲ ಅಂತ ಅನ್ಕೊಂಡೆ. ಸೊ ಸಿಕ್ಕಿ ವಾಪಸ್ ಬಂದಮೇಲೆ ನೆಕ್ಸ್ಟ್ ಡೇ ನನಗೆ ಬೆಳಿಗ್ಗೆ 7:00 ಕಾಲ್ ಬಂದಿದೆ, ಇಲ್ಲ ಇವತ್ತೇ ಹೋಗಿ ನೀವು ಭೇಟಿ ಆಗಬೇಕು ಆ್ಯಂಡ್ ಎಲ್ಲ ಫಾರ್ಮ್ಯಾಲಿಟೀಸ್ ಫಿನಿಶ್ ಮಾಡಬೇಕು ಬಿಕಾಸ್ ಯು ಆರ್ ಸಿಲೆಕ್ಟೆಡ್ ಫಾರ್ ದಿಸ್ ಅಂತ. ಸೊ ನೆಕ್ಸ್ಟ್ ಡೇ ಹೋದೆ. ಅದರ ನೆಕ್ಸ್ಟ್ ಡೇ ಇಂದ 2 days ಆಡಿಷನ್ ಪ್ರಾಕ್ಟೀಸ್ ಇತ್ತು. ದಟ್ಸ್ ಇಟ್. ನಾನು 3rd 4th ಡೇಗೆ ನಾನು ಆಲ್ರೆಡಿ ಸೆಟಲ್ ಇದ್ದೆ. ಸೊ ಅದು ಥಟ್ ಅಂತ ಬಂದ ಸಾಂಗ್, ಬಟ್ ಐ ಥಿಂಕ್ ದಟ್ ಸಾಂಗ್ ವಾಸ್ ಲೈಫ್ ಚೇಂಜಿಂಗ್ ಫಾರ್ ಮೀ. ಯಾಕೆಂದರೆ ನನ್ನ ಇಡೀ ಸಿನಿಮಾ ಜರ್ನಿನ ಬಿಫೋರ್ ಪುಷ್ಪವತಿ ಆ್ಯಂಡ್ ಆಫ್ಟರ್ ಪುಷ್ಪವತಿ ಅಂತಲೇ ಹೇಳ್ಬೋದು. ಪುಷ್ಪವತಿ ರಿಲೀಸ್ ಆದಮೇಲೆ ಆ್ಯಕ್ಚುಲಿ ನಿಮಿಕಾ ರತ್ನಾಕರ್ ಅನ್ನೋ ಒಂದು ಕಲಾವಿದೆ ಇದ್ದಾರೆ ಅಂತ ನನಗೆ ಒಂದು ಪರಿಚಯ ಆಯಿತು ಎಲ್ಲ ಆಡಿಯನ್ಸ್ಗೆ. ಸೊ ಇದಕ್ಕೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು ಡಿ ಬಾಸ್ ಸರ್, ದರ್ಶನ್ ಸರ್ಗೆ ಆ್ಯಂಡ್ ಎಂಟೈರ್ ಕ್ರಾಂತಿ ತಂಡಕ್ಕೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆಲ್ಸೋ ಈ ಸಾಂಗನ್ನೆಲ್ಲ ಲೈಕ್ ಮಾಡಿದ್ದಕ್ಕೆ ಟು ಆಲ್ ಆಫ್ ದಿ ಆಡಿಯನ್ಸ್ ಆ್ಯಂಡ್ ಡಿ ಬಾಸ್ ಸೆಲೆಬ್ರಿಟೀಸ್. ಮ್ಯಾಮ್, ಇನ್ನು ಶೇಕ್ ಇಟ್ ಪುಷ್ಪವತಿ ಸಾಂಗ್ ಎಷ್ಟು ಟ್ರೆಂಡ್ ಆಯಿತು ಅಂತ ನೀವು ನೋಡಿರ್ತೀರಿ, ಗಮನಿಸಿರ್ತೀರಿ. ಬ್ಯಾಕ್ ಟು ಬ್ಯಾಕ್ ಯಾವುದೇ ರೀಲ್ಸ್ನ ಸ್ಕ್ರಾಲ್ ಮಾಡಿದ್ರು ಅದೇ ಸಾಂಗು ಮತ್ತು ಅದೇ ಡ್ಯಾನ್ಸ್ ಕೂಡ ರೀಲ್ ತುಂಬ ವೈರಲ್ ಆಗ್ತಾ ಇತ್ತು. ನೀವು ಇಂಥದ್ದೊಂದು ರೀಲ್ಗೆ ಕಮೆಂಟ್ ಮಾಡಬೇಕು ಅನ್ನೋಷ್ಟರ ಮಟ್ಟಿಗೆ ಯಾರ್ದಾದ್ರೂ ರೀಲ್ ನೋಡಿದ್ದೀರಾ, ಕಮೆಂಟ್ಸ್ ಮಾಡಿದ್ದೀರಾ? ಆ ಟೈಮಲ್ಲಿ ನನಗೆ ಎಲ್ಲರಿಗೂ ನಾನು ಎಷ್ಟು ಆಗುತ್ತೆ ಅಷ್ಟು ಕಮೆಂಟ್ ಮಾಡಿದ್ದೀನಿ, ರಿಪ್ಲೈ ನಾನು ಎಲ್ಲರದನ್ನು ಶೇರು ಮಾಡಿದ್ದೀನಿ. ನನಗೆ ಅದು ತುಂಬ ಹ್ಯಾಪಿ ಮೂಮೆಂಟ್. ಅಂದರೆ ನಾವು ಸಿನಿಮಾ ಫೀಲ್ಡಿಗೆ ಬಂದಾಗ ನಾವು ಅಂದ್ಕೊಂಡಿರ್ತೀವಿ ಎಲ್ರಿಗೂ ಹೆಸರಿಗಿಂತ ಮುಂಚೆ ಒಂದು ಪ್ರೀಫಿಕ್ಸ್ ಬಂದರೆ ಅಲ್ಲಿಗೆ ನಾವೊಂದು ಆಡಿಯನ್ಸ್ಗೆ ರೀಚ್ ಆಗಿದ್ದೀವಿ ಅಂತ ಒಂದು ಲೆಕ್ಕ. ಸೊ ನನಗೆ ಆ ಒಂದು ರೆಕಗ್ನಿಷನ್ ಸಿಕ್ಕಿದಾಗ ಆ್ಯಂಡ್ ಈ ಎಲ್ಲ ಆಡಿಯನ್ಸ್ ಮಕ್ಕಳು ಪರ್ಫಾರ್ಮ್ ಮಾಡ್ತಿದ್ದಾರೆ ವಿಡಿಯೋದಲ್ಲಿ ಆ್ಯಂಡ್ ವಿಡಿಯೋ ಕಳಿಸ್ತಾ ಇದ್ರು, ಮಗು ಬರೀ ನನ್ನ ಸಾಂಗ್ ಪ್ಲೇ ಆದ್ರೆ ತಿನ್ನತ್ತಂತೆ, ಚಿಕ್ಕ ಮಗು. ಸೊ ಆ ತರ ಎಲ್ಲ ವಿಡಿಯೋಸ್ ಇತ್ತು. ಇನ್ನು ತುಂಬಾ ಮಂದಿ ಆಕ್ಚುಲಿ ಇಂಟರ್ನ್ಯಾಷನಲಿ ಕೂಡ ಸಮ್ ಜಾಪನೀಸ್, ಸಮ್ ಆಫ್ರಿಕನ್ಸ್ ಅವರನ್ನೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ ಈ ಸಾಂಗ್ಗೆ. ಅಷ್ಟು ಟ್ರೆಂಡಿಂಗ್ ಅಲ್ಲಿತ್ತು. ಸೊ ಡೆಫಿನೆಟ್ಲಿ ತುಂಬಾ ಓವರ್ವೆಲ್ಮಿಂಗ್ ನನಗೆ. ಆ್ಯಂಡ್ ದೇವರಿಗೆ ಒಂದು ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಆಲ್ಸೋ ಈ ಸಾಂಗನ್ನು ಎಷ್ಟು ಮೆರೆಸಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಅದಷ್ಟೇ ಹೇಳಬಲ್ಲೆ. ಬಟ್ ಎಸ್, ಲಾಟ್ ಆಫ್ ಸ್ಪೆಷಲ್ ಮೂಮೆಂಟ್ಸ್ ಲೈಕ್ ದಿಸ್.